ಹಾಯ್, ನಮಸ್ಕಾರ. ನಾನು ಪದ್ಮಾ ಶಿವಮೊಗ್ಗ. ನೀವು ಪೇಟಿಎಂ ಯೂಸ್ ಮಾಡ್ತಿದ್ದೀರಾ? ನೀವು ಹಣ ಟ್ರಾನ್ಸ್ಫರ್ ಮಾಡೋದಕ್ಕೆ, ಶಾಪಿಂಗ್ ಮಾಡೋದಕ್ಕೆ ಪೇಟಿಎಂ ಯೂಸ್ ಮಾಡ್ತಾ ಇದ್ರೆ ಈ ವಿಡಿಯೋನ ನೀವು ಕೊನೆ ತನಕ ತಪ್ಪದೆ ನೋಡಬೇಕಾಗುತ್ತೆ. ಯಾಕೆಂದರೆ RBI ಪೇಟಿಎಂ ಲೈಸೆನ್ಸನ್ನು ರದ್ದು ಮಾಡಿದೆ. ಹೌದು, ಈಗ ನಿಮಗೆ ಎಷ್ಟೋ ಯೋಚನೆಗಳು ಬರ್ಬೋದಲ್ಲ. ನನ್ನ ವ್ಯಾಲೆಟಲ್ಲಿರುವಂಥ ಹಣ ಹೊಟ್ಟೆ ಹೋಯ್ತಾ? ಹಾಗಾದರೆ ಪೇಟಿಎಂ ದಿವಾಳಿ ಆಯಿತಾ? ನಾನು ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ವಾ? QR ಕೋಡ್ ನಾನು ಉಪಯೋಗಿಸೋಕ್ಕಾಗೋದಿಲ್ವಾ? ಮತ್ತೆ ನಾನು ಡಿಪಾಸಿಟ್ ಮಾಡೋಕ್ಕಾಗೋದಿಲ್ವಾ? ಹೊಸ ಖಾತೆನ ತೆಗಿಯೋಕ್ಕಾಗಲ್ವಾ? ಈ ರೀತಿ ಹಲವು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಿದ್ರೆ ಅದಕ್ಕೆ ಆಶ್ಚರ್ಯ ಇಲ್ಲ. ಇದಕ್ಕೆಲ್ಲ ಉತ್ತರವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ಮೊಬೈಲ್ ಕೈಗೆ ಬರ್ತಿದ್ದ ಹಾಗೇನೆ ಡಿಜಿಟಲೀಕರಣ ತುಂಬ ಜೋರಾಗಿ ನಡೆಯುತ್ತೆ. ಎಲ್ಲ ಕಡೆ ಹಣಕಾಸಿನ ವ್ಯವಹಾರಕ್ಕೆ ಮೊಬೈಲ್ ಬಳಕೆನ ಪ್ರಾರಂಭ ಮಾಡ್ತಾರೆ ಜನ. ಇದೆಲ್ಲ ಸಾಧ್ಯ ಆಗಿದೆ ಹೇಗೆ ಅಂದ್ರೆ, ಇದುವರೆಗೆ ನಾವು ನೋಡಿದ್ದು SBI, IDBI ಬ್ಯಾಂಕು ಮತ್ತೆ HDFC ಬ್ಯಾಂಕ್. RBI ಭಾರತದ ಮೂಲೆ ಮೂಲೆಗೆ ಒಂದು ಬ್ಯಾಂಕ್ಗಳನ್ನ ಸ್ಥಾಪಿಸಬೇಕು ಅಂತ ಯೋಚನೆ ಮಾಡಿದಾಗ ಅದು ಅಷ್ಟು ಸುಲಭದ ಮಾತೇ ಆಗಿರಲಿಲ್ಲ. ಅಂದ್ರೆ ಜನರಿಗೆ ಬ್ಯಾಂಕನ್ನು ತಲುಪಿಸೋದು, ಬ್ಯಾಂಕಿನ ಸೌಲಭ್ಯಗಳನ್ನು ಕೊಡೋದು, ಹಣಕಾಸಿನ ವ್ಯವಹಾರಕ್ಕೆ ಹಳ್ಳಿಗಳಲ್ಲಿ ಬ್ಯಾಂಕ್ಗಳನ್ನು ಸ್ಥಾಪಿಸೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಹಾಗಾಗಿ ಅದು ಟೆಕ್ನಾಲಜಿಯ ಮೊರೆ ಹೋಗುತ್ತೆ. RBI ಏನ್ ಮಾಡುತ್ತೆ ಅಂದ್ರೆ ಟೆಕ್ನಿಕಲ್ ಡ್ರೈವನ್ ಬ್ಯಾಂಕಿಂಗ್ ಮಾಡ್ಯೂಲ್ ಅನ್ನ ಅನುಸರಿಸುತ್ತೆ. ಅಂದ್ರೆ ಈ ಹಣಕಾಸಿನ ವ್ಯವಹಾರಕ್ಕಾಗಿ ಅದು ಖಾಸಗಿಯವರನ್ನ ಆರಿಸ್ಕೊಳ್ಳುತ್ತೆ. ಅಂದ್ರೆ ಖಾಸಗಿ ಕಂಪನಿಗಳಿಗೆ ಈ ಜವಾಬ್ದಾರಿನ ಕೊಡುತ್ತೆ. ಅದನ್ನ ಪೇಮೆಂಟ್ ಬ್ಯಾಂಕ್ಗಳಂತ ಹೇಳ್ತಾರೆ. 6 ಕಂಪನಿಗಳನ್ನ ಅದು ಆರಿಸ್ಕೊಳ್ಳುತ್ತೆ. ಅದು ಜಿಯೋ ಪೇಮೆಂಟ್, NSDL, ಮತ್ತೆ ಏರ್ಟೆಲ್, ಹಾಗೆ ಪೇಟಿಎಂ, ಫಿನೋ ಮತ್ತೆ ಇಂಡಿಯನ್ ಪೋಸ್ಟ್. ಈ 6 ಕಂಪನಿಗಳಿಗೆ ಈ ಹಣಕಾಸಿನ ವ್ಯವಹಾರಕ್ಕೆ ಜವಾಬ್ದಾರಿಯನ್ನ ಕೊಡುತ್ತೆ. ಅಂದ್ರೆ ಈ ಪೇಮೆಂಟ್ ಬ್ಯಾಂಕ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ, ಈ ಪೇಮೆಂಟ್ ಬ್ಯಾಂಕ್ಗಳು ಯಾವುದೇ ರೀತಿಯ ಬ್ಯಾಂಕ್ ಅನ್ನ ಹೊಂದಿರೋದಿಲ್ಲ. ಅಂದ್ರೆ ಅಲ್ಲೊಂದು ಒಂದು ಆಫೀಸ್ ತರ ಅಥವಾ ಅದನ್ನ ಬ್ರಾಂಚ್ ಅಂತ ಹೇಳ್ಬೋದು, ಬ್ಯಾಂಕ್ನ ಅದು ಹೊಂದಿರುತ್ತಷ್ಟೇ. ಇದಕ್ಕೆ ತನ್ನದೇ ಆದಂತಹ ಬ್ಯಾಂಕಿಂಗ್ ವ್ಯವಹಾರ ಇರೋದಿಲ್ಲ. ಪೇಟಿಎಂ ಇದು ಒಂದು 2015-16ರಲ್ಲಿ ಈ ಪೇಟಿಎಂ ಶುರುವಾಗುತ್ತೆ. ಅಲ್ಲಿಂದ 10 ವರ್ಷಗಳ ಕಾಲ ಇದು ಈ ವ್ಯವಹಾರನ ಮಾಡ್ತಾ ಬಂದಿದೆ. ಅದ್ರ ಪ್ರಕಾರನೇ ಅದು ಎಲ್ಲರಿಗೂ ಕೂಡ ಹಣವನ್ನ ಡಿಪಾಸಿಟ್ ಮಾಡ್ಕೊಳ್ತಿರುತ್ತೆ. ಹಾಗೆ ಅದು ಟ್ರಾನ್ಸ್ಫರ್ ಮಾಡೋದಕ್ಕೆ ಅನುಕೂಲ ಕಲ್ಪಿಸಿರುತ್ತೆ. ಎಲ್ಲ ರೀತಿಯ ಏನು ಪೇಮೆಂಟ್ ಬ್ಯಾಂಕ್ಗಳು ಮಾಡ್ತಿತ್ತೋ ಅದೇ ರೀತಿಯ ಸರ್ವಿಸ್ ಅನ್ನು ಕೊಡ್ತಾ ಇರುತ್ತೆ. ಜೊತೆಲಿ 2 ಲಕ್ಷದವರೆಗೆ ಕೂಡ ಅದು ಕ್ಯಾಶ್ನ ಡಿಪಾಸಿಟ್ ಇಡಬಹುದು ಅಂತ ಕೂಡ ಅನುಕೂಲ ಕಲ್ಪಿಸಿರುತ್ತೆ. ಆದ್ರೆ RBI ದೂರ ಏನಂತಂದ್ರೆ, ಈ ಪೇಟಿಎಂ ಬ್ಯಾಂಕು ಯಾವುದೇ ರೀತಿಯ ನಾರ್ಮ್ಗಳನ್ನ, ಅಂದ್ರೆ RBI ನಾರ್ಮ್ಗಳನ್ನ ಅನುಸರಿಸ್ತಿಲ್ಲ ಅಂತ. RBI ರೆಗ್ಯುಲೇಷನ್ ಆಕ್ಟ್ 22/4 ಪ್ರಕಾರ ಕೆಲವು ನಾರ್ಮ್ಸ್ಗಳನ್ನ ಈ ಪೇಮೆಂಟ್ ಬ್ಯಾಂಕ್ಗಳು ಅನುಸರಿಸಬೇಕಿರುತ್ತೆ. ಆದ್ರೆ ಪೇಟಿಎಂ ಕೆಲವು ಕಡೆ ಇದನ್ನ ಮಾಡೋದಿಲ್ಲ. ಹಾಗಾಗಿ RBI ಏನ್ ಮಾಡುತ್ತೆ ಅಂದ್ರೆ ಇದಕ್ಕೆ ಎಚ್ಚರಿಕೆನ ಕೊಡುತ್ತೆ. ಹಲವು ಬಾರಿ ಎಚ್ಚರಿಕೆ ಕೊಟ್ಟಾಗ್ಲೂ ಕೂಡ ಇದು ಆ ಕ್ರಮವನ್ನ ಅನುಸರಿಸದೇ ಇದ್ದಾಗ ಈಗ ಅದರ ಲೈಸೆನ್ಸ್ ಅನ್ನ RBI ರದ್ದು ಮಾಡಿದೆ. ಅಂದ್ರೆ RBI ಈ ತನ್ನ ಆಕ್ಟ್ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, ಈ ಪೇಮೆಂಟ್ ಬ್ಯಾಂಕ್ಗಳ ವ್ಯವಹಾರ ಜನರಿಗೆ ಇಷ್ಟ ಆಗೋ ರೀತಿನಲ್ಲಿ ಇರಬೇಕು, ಮತ್ತೆ ಸಮಾಜಕ್ಕೆ ಪೂರಕವಾಗಿರ್ಬೇಕು, ಅನುಕೂಲಕರವಾಗಿರ್ಬೇಕು ಅಂತ ಹೇಳುತ್ತೆ. ಆದ್ರೆ ಇದನ್ನ ಪೇಟಿಎಂ ಅನುಸರಿಸೋದಿಲ್ಲ. ಹಾಗಾಗಿ ಈಗ ಅದರ ಲೈಸೆನ್ಸ್ ರದ್ದಾಗಿದೆ. ಇದು ಪೇಟಿಎಂನ ಲೈಸೆನ್ಸ್ ರದ್ದಾಗಿರೋದು ಇದೇ ಮೊದಲೇ ಬಾರಿ ಅಲ್ಲ. ಇದು 2022ರಲ್ಲಿ ಕೂಡ ಒಂದ್ಸರಿ RBI ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕತ್ತೆ. ಏನಂತ, KYCನ ಅನುಸರಿಸಬೇಕು ಅಂತ. ಅಂದ್ರೆ ಯಾರ್ಯಾರೋ ಕಸ್ಟಮರ್ಸ್ ಇರ್ತಾರೆ, ಅವ್ರು ಯಾರು ಅಂತ ಗೊತ್ತಿರಲ್ಲ, ಏನಂತ ಗೊತ್ತಿರಲ್ಲ, ಅವ್ರ ಜೊತೆ ಹಣಕಾಸಿನ ವ್ಯವಹಾರನ ಇಟ್ಕೊಳ್ಳೋದು ಯಾವುದೇ ದಾಖಲೆ ಇಲ್ಲದೆ ಸರಿಯಲ್ಲ ಅಂತ ಹೇಳಿ KYCನ ಕಡ್ಡಾಯ ಮಾಡುತ್ತೆ. ಅದಾದ್ಮೇಲೆ ಮತ್ತೆ 2024ರಲ್ಲಿ ಜನವರಿನಲ್ಲಿ ಒಂದ್ಸರಿ ಮತ್ತೆ ಫೆಬ್ರವರಿನಲ್ಲಿ ಒಂದ್ಸರಿ ಕೂಡ ಅದು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕುತ್ತೆ ಪೇಟಿಎಂಗೆ. ಇಷ್ಟೆಲ್ಲ ಆದ್ಮೇಲೂ ಕೂಡ RBIನ ನಾರ್ಮ್ಸ್ಗಳನ್ನ ಪೇಟಿಎಂ ಅನುಸರಿಸ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಅದರ ಲೈಸೆನ್ಸ್ ರದ್ದಾಗಿದೆ. ಈಗ ನಿಮ್ಗೆ ಅನಿಸಬಹುದು, ಇದು ನನ್ನ ಹಣದ ಕತೆ ಏನು ಅಂತ ಹೇಳಿ. ಖಂಡಿತ ನಿಮ್ಮ ಹಣಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾಕಂದ್ರೆ ಪೇಟಿಎಂ ದಿವಾಳಿ ಆಗಿಲ್ಲ. ಅದಕ್ಕೆ ಒಂದು ಲೈಸೆನ್ಸ್ ಅನ್ನು ಮಾತ್ರ ರದ್ದು ಮಾಡಿದ್ದಾರೆ. ಬಹುಶಃ ಅದು ಪೇಟಿಎಂ ಅದನ್ನು ತಿದ್ದುಕೊಂಡು ಮತ್ತೆ ಅದೇನಾದ್ರೂ ಲೈಸೆನ್ಸ್ ಅನ್ನ ಪಡ್ಕೊಂಡ್ರೆ ಇದು ಮತ್ತೆ ಕಂಟಿನ್ಯೂ ಆಗುತ್ತೆ. ಆದ್ರೆ ಲೈಸೆನ್ಸ್ ಅನ್ನು ರದ್ದಾಗಿರೋದ್ರಿಂದ ಕೆಲವು ಸಮಯದವರೆಗೆ ಮಾತ್ರ ನೀವು ಈ ಪೇಟಿಎಂ ಅನ್ನ ಬಳಸೋದಕ್ಕೆ ಸಾಧ್ಯ ಇರುತ್ತೆ. ಅದು ಎಲ್ಲಿಯವರೆಗೆ ಅನ್ನೋದನ್ನ ಮುಂದೆ RBI ನಿರ್ದೇಶನ ನೀಡುತ್ತೆ. ಅಲ್ಲಿವರೆಗೂ ನಾವು ಕಾಯ್ಬೇಕು. ಅಲ್ಲಿಯವರೆಗೆ ನೀವು ನಿಮ್ಮ ವ್ಯಾಲೆಟ್ ಅಲ್ಲಿರೋ ಹಣವನ್ನ ನೀವು ಬಳಸ್ಕೊಳ್ಬಹುದು, ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬಹುದು, ಮತ್ತೆ ನೀವು ಡಿಪಾಸಿಟ್ ಇಡೋಕ್ಕಾಗೋದಿಲ್ಲ. ಹಣಕಾಸಿನ ಹಣನ ಟ್ರಾನ್ಸ್ಫರ್ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. 2 ಕೆಲಸವನ್ನ ಮಾಡೋಕ್ಕಾಗಲ್ಲ. ಏನು ಅಂದ್ರೆ, ಒಂದು ಡಿಪಾಸಿಟ್ ಮತ್ತೆ ಹೊಸ ಖಾತೆನ ತೆರೆಯೋದು. ಈ 2ನ್ನ ನೀವು ಪೇಟಿಎಂ ಜೊತೆಯಲ್ಲಿ ಮಾಡೋಕ್ಕಾಗಲ್ಲ, ಮತ್ತೆ ಡಿಪಾಸಿಟ್ ಇಡೋಕ್ ಸಾಧ್ಯನೇ ಇಲ್ಲ. ಹಾಗಾಗಿ
ನಿಮ್ಮ ವ್ಯಾಲೆಟ್ ಅಲ್ಲಿ ಹಣ ಏನಾದರೂ ಇದ್ರೆ ಅದನ್ನ ಆದಷ್ಟು ಬೇಗ ನೀವು ಜೋಪಾನ ಮಾಡ್ಕೊಳ್ಳಿ. ಆ ದಿನಾಂಕ ಏನಾದರೂ ಪ್ರಕಟ ಆದ್ರೆ ಅಷ್ಟರೊಳಗಡೆ ನಿಮ್ಮ ಹಣವನ್ನ ನೀವು ತೆಗೆದುಕೊಳ್ಳೋದು ಒಳ್ಳೇದು. ಪೇಟಿಎಂನಿಂದ ಎಚ್ಚರಿಕೆನ ವಹಿಸೋದು ಬಹಳ ಒಳ್ಳೆಯದು. ಮತ್ತೆ ಇನ್ನಷ್ಟು ಇಂಥ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಈ ವಿಡಿಯೋಗಳ ಮೂಲಕ. ವಾಯ್ಸ್ ಆಫ್ ಪದ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ. ಅಲ್ಲಿವರೆಗೂ ಒಳ್ಳೇದಾಗ್ಲಿ. ನಮಸ್ಕಾರ.